ನಮಸ್ಕಾರ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಹರೀಶ್ ಇದ್ದಾರೆ. ಅವರು ಹಿಮಾಸ್ ಹಾಸ್ಪಿಟಲ್ ಸಂಸ್ಥಾಪಕರು ಮತ್ತೆ ಇಸ್ ದ ಚೀಫ್ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಹಿಮಾಸ್ ಹಾಸ್ಪಿಟಲ್. ಸೊ ನಾವು ಇವತ್ತು ಸರ್ ಜೊತೆಗೆ ಪಿತ್ತಕೋಶದ ಹರಳು ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ತಗೋಣ. ಸರ್, ಎಷ್ಟೋ ಜನ ಪೇಷಂಟ್ ಒಂದು ರೋಟೀನ್ ಹೆಲ್ತ್ ಚೆಕ್ಅಪ್ ಅಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ. ಅವಾಗ ಅವರಿಗೆ ಅದರಲ್ಲಿ ಪಿತ್ತಕೋಶದಲ್ಲಿ ಹರಳಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಅವರಿಗೆ ಆ ಸಿಂಪ್ಟಮ್ಸ್ ಇರಲ್ಲ, ಏನೋ ಅವ್ರಿಗೆ ಅವೇರ್ನೆಸ್ ಇರಲ್ಲ. ಸೊ ಏನು ಸರ್ ಅದು ಪಿತ್ತಕೋಶದಲ್ಲಿ ಹರಳು ಅಂದ್ರೆ ಏನು ಅಂತ? ಅಂದ್ರೆ ಇದನ್ನ ಗಾಲ್ ಬ್ಲಾಡರ್ ಸ್ಟೋನ್ ಅಥವಾ ಪಿತ್ತಕೋಶದ ಕಲ್ಲು ಅಂತ ಕರಿತೀವಿ. ಇವಾಗ ಏನಂದ್ರೆ ಬಿಕಾಸ್ ಆಫ್ ಅವರ್ ಡಯಟರಿ ಚೇಂಜಸ್, ಹೈ ಕೊಲೆಸ್ಟ್ರಾಲ್ ಲೆವೆಲ್, ಡಯಾಬಿಟೀಸ್ ಮೆಲಿಟಸ್ ಅಂಡ್ ಹಾರ್ಮೋನಲ್ ಚೇಂಜಸ್, ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ ಸೊ ದಟ್ ಅಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಫಾರ್ಮ್ ಆಗುತ್ತೆ. ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಫಾರ್ಮ್ ಆದಾಗ ನಾವು ಭಯಪಡೋ ಅವಶ್ಯಕತೆ ಇದೆ. ಫಸ್ಟ್ ಅವರು ರೊಟೀನ್ ಚೆಕ್ಅಪ್ ಮಾಡ್ತಾರೆ. 2 to 3 millimeter ಸ್ಟೋನ್ಸ್ ಇದೆ, ಸಣ್ಣ ಪುಟ್ಟ ಸ್ಟೋನ್ಸ್ ಗಳಿದೆ ಅಂತ ಅಂದಾಗ ನಾವು ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಓನ್ಲಿ ಡಯಟರಿ ಚೇಂಜಸ್ ನಾವು ಅಡ್ವೈಸ್ ಮಾಡ್ತೀವಿ. ಮಲ್ಟಿಪಲ್ ಸ್ಟೋನ್ಸ್ 7 millimeter 8 millimeter ಇದೆ, ಅದು ಕೆಲವು ಇಂಪಾರ್ಟೆಂಟ್ ಜಾಗಗಳಲ್ಲಿ ಅದು ಸ್ಟಕ್ ಆಗಿದೆ ಅಂದಾಗ ಅಷ್ಟೇ ನಾವು ಅದನ್ನ ಕೆಲವು ಟ್ರೀಟ್ಮೆಂಟ್ ನ ಅಡ್ವೈಸ್ ಮಾಡ್ತೀವಿ. ಓಕೆ. ಸೊ ಈಗ ಗಾಲ್ ಬ್ಲಾಡರ್ ಸ್ಟೋನ್ ಇದ್ರೆ ಪೇಷಂಟ್ಸ್ ಗೆ ಏನ್ ರೋಗ ಲಕ್ಷಣಗಳು ಇರ್ತವೆ? ಗಾಲ್ ಬ್ಲಾಡರ್ ಸ್ಟೋನ್ ಸಿಂಪ್ಟಮ್ಯಾಟಿಕ್ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕರಿತೀವಿ. ಅಂದ್ರೆ ಪೇಷಂಟ್ ಗೆ ಈ ಜಾಗದಲ್ಲಿ ಹೊಟ್ಟೆಯ ಬಲಭಾಗದ ಮೇಲ್ಗಡೆ ನೋವು ಬರುತ್ತೆ. ಫ್ಯಾಟ್ ಫುಡ್ ಅಥವಾ ನಾನ್ ವೆಜಿಟೇರಿಯನ್ ಫುಡ್ ನ ತಿಂದ ತಕ್ಷಣನೇ ಆ ನೋವು ಜಾಸ್ತಿ ಆಗುತ್ತೆ. ಕೆಲವು ಪೇಷಂಟ್ಸ್ಗಳು ಅದನ್ನ ಇಂಡೈಜೆಷನ್ ಗೆ ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾರೆ. ಸರ್, ನನಗೆ ಫ್ಯಾಟ್ ಫುಡ್ ತಿಂದ್ರೆ ಡೈಜೆಷನ್ ಆಗಲ್ಲ, ಅಥವಾ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಬರುತ್ತೆ ಅಂತ ಈ ತರ ಕೆಲವು ವೇಗ್ ಸಿಂಪ್ಟಮ್ಸ್ ಇರುತ್ತೆ ಇನ್ನ ಅರ್ಲಿ ಸ್ಟೇಟ್ ಅಲ್ಲಿ. ಸೊ ಇನ್ನ ಲೇಟೆಸ್ಟ್ ಸ್ಟೇಟ್ ಯಾವಾಗ ಗಾಲ್ ಬ್ಲಾಡರ್ ಇನ್ಫೆಕ್ಷನ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಟೋನ್, ಪೇಷಂಟ್ಗೆ ಸಿವಿಯರ್ ಪೇನ್ ಇರುತ್ತೆ. ಟ್ರೀಟ್ಮೆಂಟ್ ಕೊಡೋವರೆಗೂ ಪೇನ್ ಕಡಿಮೆ ಆಗಲ್ಲ. ಜ್ವರ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ವಾಮಿಟ್ ಕೂಡ ಬಿಲಿಯಸ್ ಇರುತ್ತೆ, ಅಂದ್ರೆ ಗ್ರೀನ್ ಕಲರ್ ವಾಮಿಟ್ ಆಗುತ್ತೆ. ಸೊ ಇವು ಕ್ರಿಟಿಕಲ್ ಸಿಂಪ್ಟಮ್ಸ್ ಆಫ್ ಇನ್ಫೆಕ್ಷನ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋದಾದ್ರೆ ಏನು ಸರ್, ಏನು ಟ್ರೀಟ್ಮೆಂಟ್ ಆಪ್ಷನ್ ಇದೆ? ಸೊ ಒಂದು ಪೇಷಂಟ್ ನಮಗೆ ಪಿತ್ತಕೋಶ ಕಲ್ಲು ಅಂದ ತಕ್ಷಣನೇ ನಾವು ಅವ್ರನ್ನ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಲಿವರ್ ಫಂಕ್ಷನ್ ಟೆಸ್ಟ್ ನ ಮಾಡ್ತೀವಿ. ಸ್ಟೋನ್ ಎಷ್ಟು ಸೈಜ್ ಇದೆ, ಸ್ಟೋನ್ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಸ್ಲಿಪ್ ಆಗಿದೆಯಾ ಅಂತ ಎಲ್ಲ ನಾವು ನೋಡ್ತೀವಿ. ಅಥವಾ ಸ್ಟೋನ್ ರಿಲೇಟೆಡ್ ಕೆಲವು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಪ್ಯಾಂಕ್ರೆಟೈಟಿಸ್ ಆಗಿದೆಯಾ ಅಥವಾ ಕಾಮನ್ ಬೈಲ್ ಡಕ್ಟ್ ಅಲ್ಲಿ ಏನಾದ್ರು ಬ್ಲಾಕ್ ಆಗಿದೆ, ಈ ತರ ಕೆಲವು ಪರೀಕ್ಷೆಗಳನ್ನ ಮಾಡ್ತೀವಿ. ಅದಾದ್ಮೇಲೆ ಕೆಲವು ಪೇಷಂಟ್ಸ್ ಗಳಿಗೆ ನಾವು IV ಆಂಟಿಬಯೋಟಿಕ್ಸ್ ಹಾಕಿ ಪೇನ್ ಕಿಲ್ಲರ್ ಹಾಕಿ ಅದನ್ನ ಗುಣಪಡಿಸ್ತೀವಿ. ಕೆಲವು ಪೇಷಂಟ್ಸ್ ಗಳಿಗೆ ಸ್ಟೋನ್ ಅಬ್ನಾರ್ಮಲ್ ಸಿಚುಯೇಷನ್ ಅಲ್ಲಿ ಇದ್ದಾಗ ಅದಕ್ಕೆ ಸ್ಟೆಂಟಿಂಗ್ ಮಾಡೋಂಥದ್ದ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋಂಥದ್ದ ನಾವು ಡಿಸಿಷನ್ ತಗೊಳ್ತೀವಿ. ಓಕೆ. ಸೊ ಅಂದ್ರೆ ಅದು ಪೇಷಂಟ್ ಸ್ಟೋನ್ ಎಲ್ಲಿದೆ ಮತ್ತೆ ಎಷ್ಟು ಸೈಜ್ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಮಾತು ಹೇಳಿದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ಏನೋ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್? ಸೊ ಸುಮಾರು 25-30 ವರ್ಷದಿಂದ ನಮ್ಮ ಟೆಕ್ನಾಲಜಿ ರೆವಲ್ಯೂಷನ್ ಆಗಿ ಇವತ್ತು ಲ್ಯಾಪ್ರೋಸ್ಕೋಪಿ ಅನ್ನೋಂಥದ್ದು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಗಾಲ್ ಬ್ಲಾಡರ್ ಸ್ಟೋನ್ಸ್. ನಾವೇನ್ ಮಾಡ್ತೀವಿ, ಈ ಲ್ಯಾಪ್ರೋಸ್ಕೋಪಿ ಸಣ್ಣ ಹೋಲ್ಗಳನ್ನ ಮಾಡಿ, ಸುಮಾರು 4 ಹೋಲ್ಗಳನ್ನ ಮಾಡಿ ಆ ಪಿತ್ತಕೋಶನ ತೆಗಿತೀವಿ. ಇಲ್ಲಿ ಮೋಸ್ಟ್ ಕಾಮನ್ ಕ್ವಶನ್ ಪೇಷಂಟ್ ನಮ್ಮನ್ನ ಕೇಳೋಂಥದ್ದು ಪಿತ್ತಕೋಶನ ಕಂಪ್ಲೀಟ್ ಆಗಿ ತೆಗಿವಾಗ ಸ್ಟೋನ್ಸ್ ಮಾತ್ರ ತೆಗೆದ್ರೆ ಸಾಕು. ಇದು ನಮ್ಮ ರೋಗಿಗಳ ಕಾಮನ್ ಕ್ವಶನ್. ಕಿಡ್ನಿಯಲ್ಲಿ ಸ್ಟೋನು ಮತ್ತೆ ಪಿತ್ತಕೋಶದಲ್ಲಿ ಸ್ಟೋನ್ ಅನ್ನ ನಮ್ಮ ರೋಗಿಗಳು ಕನ್ಫ್ಯೂಸ್ ಮಾಡ್ಕೊಂತಾರೆ. ಕಿಡ್ನಿ ಸ್ಟೋನ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಿಡ್ನಿ ಸ್ಟೋನ್ ಅನ್ನ ಅಷ್ಟೇ ತೆಗಿತೀವಿ, ಕಿಡ್ನಿನ ಉಳಿಸ್ತೀವಿ. ಆದ್ರೆ ಪಿತ್ತಕೋಶದಲ್ಲಿ ಇದು ಒಂದು ಟ್ಯಾಂಕ್ ತರ ವರ್ಕ್ ಆಗೋದ್ರಿಂದ ಅದರಿಂದ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಬಾಡಿಗೆ ಇಲ್ಲ. ಅದು ಒಂದು ಸ್ಟೋರೇಜ್ ಆರ್ಗನ್ ಆಫ್ ಬೈಲ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪಿತ್ತಕೋಶನೇ ತೆಗಿತೀವಿ, ಆದ್ರೆ ಸಣ್ಣ ಹೋಲ್ ಮಾಡಿ ಅದನ್ನ ತೆಗಿತೀವಿ. ಓಕೆ ಸರ್. ಸೊ ಆ ಪಿತ್ತಕೋಶನ ಕಂಪ್ಲೀಟ್ ಆಗಿ ತೆಗಿಯೋದ್ರಿಂದ ಅವ್ರಿಗೆ ಮುಂದೆ ಏನು ತೊಂದರೆ ಆಗಲ್ವಾ ಸರ್? ಇಲ್ಲ, ಅಲ್ಲಿ ಏನಾಗಿದೆ, ಬಾಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇದೆ. 2 ನಾಳಗಳಿರುತ್ತೆ. ಒಂದು ಲಿವರ್ ಇಂದ ಡೈರೆಕ್ಟ್ ಆಗಿ ಬೈಜೂಸ್ ಉತ್ಪತ್ತಿ ಆಗುತ್ತೆ, ಇನ್ನೊಂದು ಪಿತ್ತಕೋಶದಿಂದ ಬರುತ್ತೆ. ಸೊ ನಾವು ಪಿತ್ತಕೋಶ ತೆಗೆದ್ರು ಕೂಡ ಲಿವರ್ ಇಂದ ಬರಂತ ಬೈಜೂಸ್ ಡೈಜೆಷನ್ ಗೆ ಹೆಲ್ಪ್ ಆಗುತ್ತೆ. ಸೊ ನಮ್ದು ಯಾವುದೇ ಪೇಷಂಟ್ ಗಳಿಗೂ ಯಾವುದೇ ರೀತಿ ತೊಂದರೆ ಆಗಲ್ಲ. ಓಕೆ. ಅಂದ್ರೆ ಯಾವ ಏಜ್ ಅಲ್ಲೂ ಕೂಡ ಪಿತ್ತಕೋಶದಿಂದ ಪ್ರಾಬ್ಲಮ್ ಇದೆ, ಹರಳಾಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಪಿತ್ತಕೋಶನ ತೆಗಿಸ್ಲೇಬೇಕಾ ಸರ್? ತೆಗಿಸೋದು ತುಂಬಾ ಇಂಪಾರ್ಟೆಂಟ್. ಅದು ಕಾಂಪ್ಲಿಕೇಟೆಡ್ ಗಾಲ್ ಬ್ಲಾಡರ್ ಆಗಿದೆ ಅಥವಾ ಸಿಂಪ್ಟಮ್ಯಾಟಿಕ್ ಗಾಲ್ ಸ್ಟೋನ್ ಆಗಿದೆ ಅಥವಾ ಪಿತ್ತಕೋಶದಲ್ಲಿ ಕಲ್ಗಳಿದೆ, ನಾವು ಒಂದೇ ರೀಸನ್ ಗೆ ಸರ್ಜರಿ ಮಾಡೋಂಥದ್ದು ಅವಶ್ಯಕತೆ ಇದೆ. ಅಂದ್ರೆ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಮಾತ್ರ ತೆಗಿಸ್. ಓಕೆ ಸರ್. ಆಮೇಲೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡಿಸ್ಕೊಂಡ್ರೆ ಎಷ್ಟು ದಿನ ಆಗುತ್ತೆ? ಆಪರೇಷನ್ ಆದ್ಮೇಲೆ ಎಷ್ಟು ದಿನ ಹಾಸ್ಪಿಟಲ್ ಪೇಷಂಟ್ ಇರ್ಬೇಕಾಗುತ್ತೆ? ಇವತ್ತು ನಮ್ಮ ಅನಸ್ಥೀಸಿಯಾ ಟೆಕ್ನಾಲಜಿ ತುಂಬಾ ಮುಂದುವರೆದ್ರಿಂದ ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ಸಾಯಂಕಾಲ ಪೇಷಂಟ್ ನಾವು ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ನಮ್ಮೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನಂದ್ರೆ ಸಾಟರ್ಡೆ ಆಪರೇಷನ್ ಮಾಡ್ಕೊಂಡು ಸೋಮವಾರ ಅವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಷ್ಟು ರೆವಲ್ಯೂಷನ್ ಆಗಿರೋದ್ರಿಂದ ಪೇಷಂಟ್ ಗೆ ಪೈನ್ ಇರಲ್ಲ, ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ವಾಕ್ ಮಾಡ್ತಾರೆ. ಸೊ ನಿಮ್ಮ ಹಾಸ್ಪಿಟಲ್ ಈ ಟ್ರೀಟ್ಮೆಂಟ್ ಏನ್ ಸ್ಪೆಷಾಲಿಟಿ ಇದೆ ಸರ್?
ನಮ್ಮ ಆಸ್ಪತ್ರೆ ಇದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿರುವಂತಹ ಆಸ್ಪತ್ರೆ. ಇಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೇ ಮಾಡೋಂಥದ್ದು. ಮತ್ತೆ ನಾವು ಇದನ್ನ ವೆರಿ ಪ್ರೋಟೋಕಾಲ್ ಬೇಸ್ಡ್ ಮಾಡ್ತೀವಿ. ಅಂದ್ರೆ ಒಂದು ಪೇಷಂಟ್ ಅರ್ಲಿ ರಿಕವರಿ ಸಿಂಪ್ಟಮ್ಸ್ ನಾವು ಯಾವ ತರ ಅದನ್ನ ಟ್ರೀಟ್ ಮಾಡಬೇಕು, ಪೇಷಂಟ್ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಹೋಗೋಕೆ ಯಾವ ರೀತಿ ನಾವು ಒತ್ತು ಕೊಡಬೇಕು, ಈ ಎಲ್ಲ ಕನ್ಸಿಡರೇಷನ್ ನ ಇಟ್ಕೊಂಡು ಸೊ ದಟ್ ನಮ್ಮ ಇಂಟೆನ್ಷನ್ ಏನಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಶುಡ್ ಬಿ ಡೇ ಕೇರ್ ಸರ್ಜರಿ. ಅಂದ್ರೆ ಅದರಿಂದ ಪೇಷಂಟ್ಗೆ ತೊಂದರೆ ಇರಬಾರ್ದು, ಅವರು ಕೆಲಸಕ್ಕೆ ತೊಂದರೆ ಆಗಬಾರ್ದು. ಸೊ ಬೆಳಿಗ್ಗೆ ಆಪರೇಷನ್ ಮಾಡಿದ್ರೆ ಸಾಯಂಕಾಲ ಡಿಸ್ಚಾರ್ಜ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು.